ಇವತ್ತು ನಾನು ಒಂದ್ ಯಾವ್ದೋ ಒಂದು ಸಣ್ಣ ಮನೆಯಲ್ಲಿದ್ದೆ. ಇವತ್ತು 5 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದೀನಿ. ಎಷ್ಟು ವರ್ಷ ಆಯ್ತು ಕಟ್ಟಿ? ಸರ್ ಈಗ ಜಸ್ಟ್ 2 ವರ್ಷ ಆಯ್ತು ಸರ್. ಹೌದಾ? ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಸರ್ ನಾ ಇಲ್ಲಿ 10 ವರ್ಷ ಬರ್ತಾ ಇದ್ದೀನಿ. 10 ವರ್ಷದಿಂದ ಬರ್ತಾ ಇದ್ದೀರಿ? 10 ವರ್ಷ ಕಂಪಲ್ಸರಿ. ಅದು ನಾನ್ ಮಿಸ್ ಅಂತ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಹಿಂದೆ ಪೂಜೆ ಮಾಡೋ ಟೈಮಲ್ಲಿ ಜಾಸ್ತಿ ಬೆಳೀತಿತ್ತಂತೆ. ಅದನ್ನ ಅವ್ರೊಂದು ಶ್ಲೋಕ ಹೇಳಿ ಇದನ್ನ ನಿಲ್ಸಿರುವಂತದ್ದು. ಇದು ಉದ್ಭವ ಆಗಿರುವಂತದ್ದು, ಯಾರು ಕೆತ್ತನೆ ಮಾಡಿರುವಂತದ್ದಲ್ಲ. ಈ ವೈಭವ ಎಷ್ಟು ದಿನ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂತಂದ್ರೆ ಇದನ್ನ ಆತರ ತೆಗಿಕಾಗಲ್ಲ, ತೆಗೆದ್ರೆ ಮುಚ್ಚಕ್ಕಾಗಲ್ಲ, ಆತರ ಇದೆ. ಆದ್ರೂ ಇದುವರೆಗೂ ಇನ್ನೂ ಇದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದ್ರು ಅರ್ಚಕರಿಗೆ ಒಂದು ಧನ್ಯವಾದ ಹೇಳ್ಬೇಕು. ಆಗಿನ ಕಾಲದಿಂದ ಮಾಡ್ಕೊಂಡ್ ಬಂದ್ರಲ್ಲ ಅವ್ರಿಗೆಲ್ಲ ಹೇಳ್ಬೇಕು. ಇಲ್ಲಿ ಬಾರಿ ಏನೇ ವರ ಕೇಳಿದ್ರು ಒಳ್ಳೆ ಮನ್ಸಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಸ್ವಾಮಿ. ನಾನು ಸ್ವಲ್ಪ ಎಲ್ಲ ಕೆಲ್ಸದ ಮೇಲೆ ನಿಗಾ ಇರಲಿಲ್ಲ, ಸಾಲಗಳಿತ್ತು ನನಗೆ. ನಾನು ಗಾರೆ ಕೆಲಸ ಮಾಡ್ತಾ ಇದ್ದಿದ್ದು. ಇಲ್ಲಿ ಬಂದು ಯಾರೋ ಒಬ್ರು ಜ್ಯೋತಿಷಿಯವರು ಹಿಂಗೆ ವಿಷ್ಣು ದೇವಸ್ಥಾನ ಇದ್ ಮಾಡಿ ಅಂತ ಹೇಳಿದ್ರು. ಡೈಲಿ ಬಂದೆ ಸ್ವಾಮಿ. ನನಗೆ ಸಾಲ ಮತ್ತೆ ಇದೆಲ್ಲ ಮದ್ವೆ ಎಲ್ಲ ಆಯ್ತು, ಮಕ್ಕಳು ಸ್ವಲ್ಪ ಆರಾಮಾಗಿ. ಅವಾಗಿಂದ ನಾನು ಡೈಲಿ ಬೆಳಿಗ್ಗೆ ಸಾಯಂಕಾಲ ಈ ದೇವಸ್ಥಾನಕ್ಕೆ ಬಂದೆ. ಹಾಯ್, ಹಲೋ, ನಮಸ್ಕಾರ. ನಾನ್ ನಿಮ್ಮ ರಾಯರ ಭಕ್ತ ಶಿವಕುಮಾರ. RPS 666 ಚಾನಲ್ಗೆ ಸ್ವಾಗತ. ನಾನಿವತ್ತು ಚನ್ನಪಟ್ಟಣದಲ್ಲಿರುವಂತಹ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಆ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಯಾರ್ಯಾರು ಪ್ರತಿಷ್ಠಾಪನೆ ಮಾಡಿದ್ರು, ಯಾರು ಬಂದು ಪೂಜೆ ಮಾಡ್ಕೊಂಡು ಹೋದ್ರು ಅನ್ನೋದನ್ನ ಕಣ್ವ ಮಹರ್ಷಿಗಳು ಈ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಪೂಜಿಸಿರುವಂತಹ ಈ ಪುಣ್ಯಕ್ಷೇತ್ರ ವರ ಕೊಡುವುದರಲ್ಲಿ ಎತ್ತಿದ ಕೈಯಂತೆ. ಏನೇ ವರ ಕೇಳಿದರೂ ಇಲ್ಲ ಎನ್ನದ ಈ ವರದರಾಜ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿ ಈ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಬಂದು ಇಲ್ಲಿ ಕೊಡುವಂತಹ ವರವನ್ನು ಯಾವ ರೀತಿ ಇದೆ ಅನ್ನೋದನ್ನು ಅನುಭವಿಸಿದರೆ ನಿಮ್ಗೆ ಅರ್ಥ ಆಗುವಂಥದ್ದು. ನೀವು ಕೂಡ ಈ ದೇವಾಲಯಕ್ಕೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು. ಬನ್ನಿ ಭಕ್ತಾದಿಗಳನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಎಲ್ಲಿಯವರು? ನಾವೇ ಚನ್ನಪಟ್ಟಣ ಸರ್. ಏನ್ ವರ್ಕ್ ಮಾಡೋದು ನೀವು? ಸರ್ ವುಡನ್ ಟೈಲ್ಸ್ ಅಂದ್ರೆ ಬೊಂಬೆ ನಾಡು, ಅಂದ್ರೆ ಮರದಲ್ಲಿ ಮಾಡ್ತಾರಲ್ಲ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇನ್ನು ಮ್ಯಾನುಫ್ಯಾಕ್ಚರ್ ಡಿಸ್ಟ್ರಿಬ್ಯೂಟರ್ಸ್. ಹೌದಾ? ಎಲ್ಲಿಂದ ಎಲ್ಲಿ ಮಾಡ್ತೀರಿ ಸರ್? ಇಡೀ ನಾನು ಥ್ರೂಔಟ್ ಇಂಡಿಯಾ ಮಾಡ್ತೀನಿ. ಹೌದಾ? ಆಲ್ ರೌಂಡ್. ಸಬಾಲ್. ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಒಂದ್ಸತಿ. ಹೆಂಗೆ ಹೇಳಿ? 9591 987969. ಶ್ರೀ ಶ್ರೀನಿವಾಸ ಟೈಲ್ಸ್ ಮ್ಯಾನುಫ್ಯಾಕ್ಚರ್ ಡಿಸ್ಟ್ರಿಬ್ಯೂಟರ್ಸ್, ಕೋಟೆ, ಕಾಳಮ್ಮ ರಸ್ತೆ. ನಿಮ್ಗೆ ಏನಾರ ಬೊಂಬೆಗಳದ್ದು ಏನಾರ ಬೇಕು ಅಂತಂದ್ರೆ ಅವ್ರ ನಂಬರ್ ಹೇಳಿರ್ತಾರೆ, ಡಿಸ್ಪ್ಲೇ ಮೇಲೆ ಬರ್ತಾ ಇರ್ತಲ್ಲ, ಆ ನಂಬರ್ ಫೋನ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು. ಸರ್, ಇಲ್ಲಿಗೆ ಬಂದು ನೀವು ಏನು ಒಳ್ಳೇದಾಯ್ತು, ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು, ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಸರ್, ನಾನು ಫಸ್ಟ್ ನನ್ನ ವಾಸ ಇದ್ದು ನಾನು ಮಂಗಳೂರುಪೇಟೆಯಲ್ಲಿ. ನನ್ನ ಕ್ರಮೇಣ ಸಣ್ಣದಾಗಿ ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್ನ. ಈ ಕೋಟೆಗೆ ಬಂದು ನಾನು 10 ವರ್ಷ ಆಯ್ತು ಈಗ ಈ ಸನ್ನಿಧಿ ಬಂದು. ನಮ್ಮ ಗುರುಗಳೊಬ್ರು ಬೆಂಗಳೂರಲ್ಲಿದ್ದಾರೆ. ಅವರು ಪ್ರತಿ ಶನಿವಾರ ಮತ್ತೆ ಪ್ರತಿ ಸಂಜೆ ಈ ವರದಾಜನ ದರ್ಶನ ಮಾಡು, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಇವತ್ತು ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಸೊಸೆ, ನಮ್ಮ ಮಗ ಪ್ರತಿಯೊಬ್ರು ಬೆಳಗ್ಗೆ ಸಂಜೆ ಬಂದು ದರ್ಶನ ಮಾಡ್ತಾ ಇದೀವಿ. ಸಣ್ಣ ಪುಟ್ಟ ಕಾರ್ಯಕ್ಕೂ ನಮ್ಮ ಅರ್ಚಕರನ್ನ ಕರೀತಾ ಇರ್ತಾರೆ, ನಾವು ಭಾಗವಹಿಸ್ತಾ ಇರ್ತೀವಿ. ಇವತ್ತು ನಾನು ಒಂದ್ ಯಾವ್ದೋ ಒಂದು ಸಣ್ಣ ಮನೆಯಲ್ಲಿದ್ದೆ. ಇವತ್ತು 5 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದೀನಿ. ಎಷ್ಟು ವರ್ಷ ಆಯ್ತು ಕಟ್ಟಿ? ಸರ್ ಈಗ ಜಸ್ಟ್ 2 ವರ್ಷ ಆಯ್ತು ಸರ್. ಹೌದಾ? ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಸರ್ ನಾ ಇಲ್ಲಿ 10 ವರ್ಷ ಬರ್ತಾ ಇದ್ದೀನಿ. 10 ವರ್ಷದಿಂದ ಬರ್ತಾ ಇದ್ದೀನಿ. 10 ವರ್ಷ ಕಂಪಲ್ಸರಿ. ಅದು ನಾನ್ ಮಿಸ್ ಅಂತ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ನಮ್ಮ ಮಗ ಕೂಡ ಈಗ ಜಸ್ಟ್ ಹೋದ, ಅವನು ಹೋದ, ನಾನ್ ಬಂದೆ. ಈಗ ಏನು ವರ್ಕ್ ಮಾಡೋದು ನಿಮ್ಮ ಮಗರು? ನಮ್ಮ ಮಗ ಅವನೇ ಅಲ್ಲಿ ಅವನೇ ಪ್ರತಿಯೊಂದು ಅಡ್ ಮಾಡ್ಕೊಳ್ತಾನೆ. ನಿಮ್ಮ ಇದ್ರಲ್ಲಿ ಅವನೇ ಆಡ್ ಆಗಿದೆ. ಅವನು ಡಿಗ್ರಿ ಆಗಿದೆ, ನಮ್ ಸೊಸೆ ಡಿಗ್ರಿ ಆಗಿದೆ. ಅದು ನಾವೆಲ್ಲ ನಮ್ಮಲ್ಲಿ 25 ಜನ ಕೆಲಸಗಾರ ಇದಾರೆ. ಈ ವರದರಾಜ ಸ್ವಾಮಿನ ಎಷ್ಟು ನಂಬಿದಿರಿ? ನಾನು ಮನಸ್ಫೂರ್ತಿ ನಂಬಿದ್ದೀನಿ ಸರ್, 100% ನಂಬಿದ್ದೀನಿ. ನನ್ನ ಮಗ ಅಂತೂ 100 ನಂಬಿದ್ದಾನೆ. ಅಂದ್ರೆ ನೀವ್ ಏನ್ ಅರ್ಕೆಯನ್ನ ಮಾಡ್ಕೊಂಡಿದ್ರೆ ಯಾವ ರೀತಿ ಈಗ ವೀಕ್ಷಕರು ಇಲ್ಲಿ ಬಂದು ಏನ್ ಅರ್ಕೆ ರೂಪದಲ್ಲಿ ಮಾಡ್ಕೋಬೇಕಾ ಅಥವಾ ಏನ್ ಬೇಡ್ಕೋಬೇಕಾ, ಹೆಂಗೆ? ಏನಿಲ್ಲ, ನನ್ ಬಂದೆ ಭಗವಂತ ನಂಗೆ ಇದೆ, ನಂಗೆ ಒಳ್ಳೇದಾಗ್ಲಿ ಅಪ್ಪ, ಏನೋ ಮಾಡ್ತಾ ಇದ್ದೀನಿ ನಿನ್ನ ಹೆಸರಲ್ಲಿ, ನನ್ಗೆ ಅನುಕೂಲ ಆಗ್ಬೇಕು ಇಷ್ಟೇ. ಬೆಳಗ್ಗೆ ಸಂಜೆ ನಮ್ಮ ಬೀದಿಲಿ ದರ್ಶನ ಹೋಗುದು, ಪೂಜೆ ಹೋಗುತ್ತೆ. ಆಗ ಕೈ ಮುಗಿದು ಏನಪ್ಪಾ ಇಲ್ಲಿ ಇದ್ದೀನಿ ನಾನು, ಒಳ್ಳೆ ಕಡೆ ನೆಲೆ ಮಾಡಪ್ಪ ನನ್ನ ಅನ್ಕೊಂಡ್ ಕೇಳ್ಕೊಡ್ತಾ ಇದ್ದು. ನಾನು ನಮ್ಮ ಮಿಸ್ಸಸ್ ಎಲ್ಲ ಒಳ್ಳೆ ಕಡೆ ನೆಲೆ ಅದು. ಇವತ್ತು ನೀವು ಬರೋ ಪಕ್ಕ ರೋಡಲ್ಲಿ ಕಲ್ಗಿ ಕಾಂಪ್ಲೆಕ್ಸ್ ಅಂತ ಓಪನ್ ಮಾಡಿದೀನಿ. ಎಷ್ಟು ಫ್ಲೋರ್ ಕಟ್ಟಿದ್ರೆ? 5 ಫ್ಲೋರ್ ಕಲ್ಗಿ ಕಾಂಪ್ಲೆಕ್ಸ್ ಅಂತ. ಇಡೀ ಎಂಟೈರ್ ಇಂಡಿಯಾ ಸಪ್ಲೈ ಮಾಡ್ತೀನಿ. ಅದೇ ನಮ್ ಕರ್ನಾಟಕದಲ್ಲಿ ಟೂರಿಸಂ ಪ್ಲೇಸ್ ಎಲ್ಲಿ ಹೋಗ್ತೀರಾ ನೀವು? ಟೂರಿಸಂ ಪ್ಲೇಸ್ ಎಲ್ಲಿ ಹೋಗ್ತೀರಾ? ಧರ್ಮಸ್ಥಳ, ಉಡುಪಿ, ವರ್ನಾಡ್, ಶೃಂಗೇರಿ, ವಿಜಯವಾಡ, ತಿರುಪತಿ, ಶ್ರೀಶೈಲಂ, ಕೇರಳ ಹೋಯ್ತೀರಾ, ಚೆನ್ನೈ ಹೋಯ್ತೀರಾ, ಎಲ್ಲಾ ಕಡೆ ಶಾಪ್ ಇದೆ. ಎಲ್ಲಾ ಕಡೆ ನಿಮ್ದಿದೆ? ನಮ್ದಿದೆ ಅಂದ್ರೆ ಈಗ ನೀವೊಬ್ರು ನಂಗೆ ಮಾಡ್ಬೇಕು ಬಂದ್ ಕೇಳಿರ್ತೀರಾ, ನಾನೇನ್ ಮಾಡ್ತೀನಿ, ಆಗ ನಿಮ್ ಮೇಲೆ ಏನಿದೆ, ನಂತರ ಇಷ್ಟು ಅಮೌಂಟ್ ಇದೆ,
ನನ್ನ ಐಟಮ್ ಕೊಟ್ಟಿರ್ತೀನಿ. ಓ ಅಂದ್ರೆ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ನಿಮ್ದೇ ಇರುತ್ತೆ, ಡಿಸ್ಟ್ರಿಬ್ಯೂಟ್ ನನ್ನೇ ಇರುತ್ತೆ. ಅವ್ರ ವ್ಯಾಪಾರ ಮಾಡಿ ನನಗೆ ಪ್ರತಿ ವಾರ ಸ್ವಲ್ಪ ಕಳಿಸ್ತಾ ಇರ್ತಾರೆ. ಅವ್ರ ಇಂಪ್ರೂವ್ಮೆಂಟ್ ಆದ ತಕ್ಷಣ ಅವರೇ ಸ್ವತಃ ಬಂಡವಾಳ ಹಾಕೊಂಡು ನನ್ನ ಹತ್ರ ಬಂದು ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗ್ತಾರೆ. ನಮ್ಮದೇ ಆದಂತ ಫ್ಯಾಕ್ಟ್ರಿ ಹತ್ತಿದೆ. ಈಗ ಎಷ್ಟು ವರ್ಷದಿಂದ ಫ್ಯಾಕ್ಟ್ರಿ ನೀವು ಇದು ಮಾಡ್ತಾ ಇರೋದು? ನಾನು 6-7 ವರ್ಷದಿಂದ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೆ. ಅಂದ್ರೆ ಇಲ್ಲಿ ಬಂದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದು ನೀವು? ಇಲ್ಲಿ ಬರೋಕ್ ಮುಂಚೆ ಚಿಕ್ಕದಾಗ ಮಾಡಿದ್ದೆ, ಸಣ್ಣದಾಗ ಮಾಡ್ಕೊಂಡಿದ್ದೆ. ಇಲ್ಲಿ ಬಂದು ಸೇರಿದ ಮೇಲೆ ಸ್ವಲ್ಪ ಕೈಗೂಡಿ ಭಗವಂತನ ಒಳ್ಳೇದು. ಅದರಿಂದ ನಾವು ನಮ್ಮ ಮನೆ, ನಮ್ಮ ಮಿಸಸ್, ನಮ್ಮ ಮಗ, ನಮ್ಮ ಸೊಸೆ ಪ್ರತಿ ಸಂಜೆ ಬಾಗ್ಲ ಹಾಕಿದ್ರು ಕೂಡ ಮುಂದೆ ಬಂದು ನಮಸ್ಕಾರ ಮಾಡಿ ಹೋಗ್ತೀವಿ. ಯಾವಾಗ ಓಪನ್ ಇರುತ್ತೆ ಇದು? ಯಾವಾಗ್ಲೂ ಓಪನ್ ಇರುತ್ತೆ, ಡೈಲಿ ಓಪನ್ ಇರುತ್ತೆ. ಅಂದ್ರೆ ಇಲ್ಲಿ ಪೂಜೆ ಹೋಗುತ್ತೆ ನಿಮ್ಗೆ ಈ ರೋಡಲ್ಲಿ ಅಂತಂದ್ರಲ್ಲ? ಇದು ವಿಟಿ ಸ್ಟ್ರೀಟ್ ಅಂದ್ರೆ ವರದರಾಜ ಸ್ವಾಮಿ ರಸ್ತೆ ಅಂತ ಇದು. ಅಲ್ಲಿ ಹಂಗ್ ಕಟ್ಟಾದ್ರೆ ಕಾಳಮ್ಮ ಟೆಂಪಲ್ ರಸ್ತೆ. ಈಗ ನಾವು ಫಸ್ಟ್ ವರದರಾಜ ಸ್ವಾಮಿ ರಸ್ತೆಯಲ್ಲೇ ಶ್ರೀ ಶ್ರೀನಿವಾಸ ಟೈರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ. ಇವತ್ತು ಈ ಭಗವಂತ ದಯಿಂದ ಅನುಕೂಲ ಆದ್ಮೇಲೆ ನಾನು ಕಾಳಮ್ಮ ಟೆಂಪಲ್ ರೋಡ್ ಕಲ್ಕಿ ಕಾಂಪ್ಲೆಕ್ಸ್ ಅಂತ ಹೊಸದಾಗಿ ಓಪನ್ ಮಾಡಿದ್ವಿ. ನೀವೇ ಓಪನ್ ಮಾಡಿ? ಹೌದು, ನಾನೇ ಸ್ವಂತ ಓಪನ್. ಅಂದ್ರೆ ಈಗ ನೋಡುವಂತ ವೀಕ್ಷಕರು ಇಲ್ಲಿಗೆ ಯಾವ ರೂಟ್ ಅಲ್ಲಿ ಬರಬೇಕು, ಯಾವ ರೀತಿ ಬರಬೇಕು ಅದನ್ನ ಹೇಳ್ಕೊಬಿಡಿ ಸರ್. ಏನಿಲ್ಲ ಸರ್, ನಮ್ ಚನ್ನಪಟ್ಟಣ. ಈಗ ಚನ್ನಪಟ್ಟಣ ಬಂದ್ಮೇಲೆ ನಮ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್. ಅಲ್ಲಿ ಬಂದು ಕಾಳಮ್ಮ ಟೆಂಪಲ್ ರಸ್ತೆ ಯಾರನ್ನ ಕೇಳಿದ್ರೆ ಹೇಳ್ತಾರೆ. ಅಲ್ಲಿ ಬಂದು ಮತ್ತೆ ವರದರಾಜ ಸ್ಟ್ರೀಟ್ ಅಂದ್ರೆ ವರದರಾಜ ಅಂದ್ರೆ ವಿಟಿ ಸ್ಟ್ರೀಟ್ ಅಂತ ಹೇಳ್ತೀವಿ ನಾವು. ವರದರಾಜ ಸ್ವಾಮಿ ಟೆಂಪಲ್ ರಸ್ತೆ ಅಂದ್ರೆ ಯಾರು ಬೇಕು ಹೇಳ್ತಾರೆ. ಇಲ್ಲಾರ ಬರ್ಬೋದು ತಾವು, ಇಲ್ಲ ಕೋರ್ಟ್ ಇದೆ, ಹೊಸ ಕೋರ್ಟ್ ಬುಲ್ಕನಾರ ಬರ್ಬೋದು, ಇಲ್ಲಾಂದ್ರೆ ಶಿವಾನಂದ ಅವೆಲ್ಲಾರ ಬರ್ಬೋದು, ಇಲ್ಲ JC ರೋಡ್ ಎಲ್ಲಾರ ಬರ್ಬೋದು. ಅಂದೇನಪ್ಪ 4 ಕಡೆಯಿಂದ ರಸ್ತೆ ಸಿಕ್ಕೂಡುತ್ತೆ ಇಲ್ಲಿಗೆ. ಅಂದ್ರೆ ಕೆಲವೊಂದು ಕೇಳೋ ರೀತಿ ಚೆನ್ನಾಗಿರ್ಬೇಕು. ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲ ವಿಟಿ ಸ್ಟ್ರೀಟ್ ಟೆಂಪಲ್ ಅಂತ ಹೇಳ್ಕೊಂಡು ಆರಾಮ. ನಿಮ್ಗೆ ಏನೋ ಗೊತ್ತಾಗಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್ ಮತ್ತೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ಫೋನ್ ನಂಬರ್ ನೀವು ಫೋನ್ ಮಾಡ್ಕೊಂಡು ಕೂಡ ಬರ್ಬೋದು. ಹಾಗೆ ಇನ್ನೊಂದು ವಿಷಯ ಕೇಳೋದಿಲ್ಲಿ, ಇಲ್ಲಿ ಗ್ರ್ಯಾಂಡ್ ಆಗಿ ಮಾಡುವಂತ ಹಬ್ಬ ಯಾವಾಗ, ಎಲ್ಲಿ, ಹೆಂಗೆ? ಸರ್ ಇವತ್ತು ತಿಂಗಳು ಗ್ರ್ಯಾಂಡ್ ಆಗಾಯ್ತು ಸರ್. 7 days 8 days ಮಾಡ್ತಾರೆ. ಇವತ್ತು ತಿಂಗಳು 10 ದಿವಸ ತುಂಬಾ ಗ್ರ್ಯಾಂಡ್ ಆಗಾಯ್ತು. ಯಾವ ತಿಂಗಳಲ್ಲಿ ಅಂದ್ರೆ? ಈ ತಿಂಗಳಲ್ಲೇ, ಜೂನ್ ತಿಂಗಳಲ್ಲಿ 10 ದಿನ ನಡೆಯುತ್ತೆ. 10 ದಿವಸ ನಡೀತದೆ. ಆಮೇಲೆ ಏಕಾದಶಿ ಗ್ರ್ಯಾಂಡ್ ಆಗಿ ನಡೀತದೆ. ಅದಲ್ಲಿ ಮತ್ತೆ ಇದು ವೈಕುಂಠ ಬರ್ತಲ್ಲ, ವೈಕುಂಠ ಏಕಾದಶಿ. ಅವು ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ವೈಕುಂಠ ಏಕಾದಶಿಯಲ್ಲಿ ಸಾವಿರಾರು ಜನ ಎಲ್ಲ ಹೌದು, ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಈ ಮೊನ್ನೆ 6ನೇ ತಿಂಗಳಲ್ಲಿ ನಡೆದಾಗಲೂ ನನಗೂ ಒಂದು ಸೇವೆ ಕೊಟ್ಟಿದ್ರು ನಮ್ಮ ಅರ್ಚಕ ಸಾಹೇಬ್ರು. ಅವರು ಅದು ನಾನು ಪೂರೈಸ್ಕೊಟ್ಟಿದ್ದೀನಿ. ಅಂದ್ರೆ ಇಲ್ಲಿ ಬಂದವರೆಲ್ಲ ಖಂಡಿತ ಒಳ್ಳೇದಾಗೆ ಆಗುತ್ತೆ. ಖಂಡಿತ ಆಗುತ್ತೆ. ಅಂದ್ರೆ ನಂಬಿಕೆ ಇಡಬೇಕಷ್ಟೇ ನಾವು. ಅಷ್ಟೇ, ನಂಬಿಕೆ ಇಟ್ಟು ನಾವು ಭಗವಂತ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಆಗುತ್ತೆ. ಹಳೆ ಕಾಲದ ದೇವಸ್ಥಾನಗಳಲ್ಲಿ ದೈವ ಶಕ್ತಿ ಖಂಡಿತ ಇರುತ್ತೆ. ಖಂಡಿತ ನೀವು ಕೂಡ ಈ ದೇವಾಲಯಕ್ಕೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ? ನಾನು ಇವಾಗ ಬಂದು ಒಂದು 8 ತಿಂಗಳಾಯ್ತು. 8 ತಿಂಗಳು. ಮುಂದೆ ಎಲ್ಲಿದ್ರಿ? ನಾವು ಮುಂದೆ ಪರ್ಕಾಲ್ ಮಠದಲ್ಲಿ ಇದ್ವಿ. ಎಲ್ಲಿ ಬರುತ್ತೆ ಅದು? ಮೈಸೂರು. ಇದು ಜಗನ್ಮೋಹನ್ ಪ್ಯಾಲೇಸ್ ಆಪೋಸಿಟ್ ಬರುತ್ತೆ. ಅಂದ್ರೆ ಇಲ್ಲಿ ನೀವು 8 ತಿಂಗಳಾಯ್ತು ಬಂದು. ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರುವಷ್ಟು ವಿಶೇಷತೆ ಏನು? ಇಲ್ಲಿ ಗೊತ್ತಿರೋದು ಒಂದು 5,000 ವರ್ಷಗಳ ಹಿಂದೆ ಕಣು ಮಹರ್ಷಿಗಳನ್ನವರು ಪ್ರತಿಷ್ಠಾಪನೆ ಮಾಡಿರೋದು ವರದರಾಜ. ಕಣು ಮಹರ್ಷಿಗಳು ಅವರು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರೋ ಇದು ರಾಮಾನುಜಾಚಾರ್ಯರು ಅವನ್ನ ಜೀರ್ಣೋದ್ಧಾರ ಮಾಡಿದ್ರು ಇದನ್ನ. ಆಮೇಲೆ ಒಬ್ಬೊಬ್ಬರಾಗಿ ಇದು ಮಾಡ್ಕೊಂಡು ಇವಾಗ ರಂಗನಾಥನವರು ಇದನ್ನ ಮುಖ್ಯವಾಗಿ ನಡೆಸ್ತಾ ಇದ್ದಾರೆ. ಇದನ್ನ ರಂಗನಾಥ ಅರ್ಚಕರವರು ಅವರು ಖಜಾಂಚಿ ಪ್ರಧಾನ. ಇದು ದೇವಸ್ಥಾನ ಪೂರ್ತಿ ನೋಡ್ಕೊಳ್ತಾ ಇರೋರು ಇನ್ಚಾರ್ಜ್ ಅವರೇ ಕೈಯಿಂದ ಸ್ವತಃ ನಡೆಸ್ತಾ ಇದ್ದಾರೆ. ಇಲ್ಲೇ ಇರ್ಲಿ ಒಬ್ರಿಗೆ ಸಂಬಳ ಕೊಟ್ಟು ಒಬ್ರನ್ನ ಇದು ಮಾಡಿ ಎಲ್ಲಾರನ್ನು ನೋಡ್ಕೊಂಡು ಒಂದು ದೇವಸ್ಥಾನದ ಯಾವುದೇ ಒಂದು ಇದನ್ನು ಆ ರಂಗನಾಥ್ ಅವ್ರು ಮಾಡ್ತಾ ಇರೋದ್ರಿಂದ ಇವತ್ತು ನಡೀತಾ ಇದೆ ವರದರಾಜ ಸ್ವಾಮಿ ದೇವಸ್ಥಾನ. ಅಂದ್ರೆ ಇಲ್ಲಿ ಡೈಲಿ ಓಪನ್ ಇರುತ್ತೆ ಇದು? ಡೈಲಿ ಓಪನ್. ಯಾವ ಟೈಮಿಂದ ಯಾವ ಟೈಮಿಂಗ್ ಇರುತ್ತೆ? 9 ಗಂಟೆಗೆ ನಾವು ಬರ್ತೀವಿ. ಬೆಳಿಗ್ಗೆ 12:30 ತನಕ ಓಪನ್ ಇರುತ್ತೆ. ಸಾಯಂಕಾಲ 4 ಗಂಟೆಗೆ ಬಂದಿರ್ತೀವಿ. ಅಕಸ್ಮಾತ್ ಓಪನ್ ಮಾಡಿದ್ರೆ ನಾವು ಅಡಿಗೆ ಮನೆಯಲ್ಲಿ ಇರ್ತೀವಿ. ಅಡಿಗೆ ಮನೆಯಲ್ಲಿ ಅಂದ್ರೆ ಉಗ್ರಾಣ ಇಲ್ಲಿ ಅಡಿಗೆನೂ ಇರುತ್ತೆ, ಇಲ್ಲಿ ಪ್ರಸಾದ ಇರುತ್ತೆ. ಬೆಳಗ್ಗೆ ಏಕಾದಶಿ, ವೈಕುಂಠ ಏಕಾದಶಿ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂತದ್ದು ಸಾವಿರಾರು ಜನ. ಅದು ವೈಕುಂಠ ಏಕಾದಶಿ ದಿವಸ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಅಂದ್ರೆ ಯಾವ ರೀತಿ ಗ್ರ್ಯಾಂಡ್ ಅಂತಂದ್ರೆ ಅಂದ್ರೆ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲ ಇದು ಮಾಡಿ ಎಲ್ಲ ಅನ್ನಾನ ಎಲ್ಲ ಇರುತ್ತೆ. ತೀರ್ಥ ಪ್ರಸಾದ ಎಲ್ಲ ಇರುತ್ತೆ. ಅಂದ್ರೆ ಈಗ 6ನೇ ತಿಂಗಳಲ್ಲಿ ಆಯ್ತಲ್ಲ ಇದು ಬ್ರಹ್ಮರಥೋತ್ಸವ. 6ನೇ ತಿಂಗಳಲ್ಲಿ ನಡೆಯುವಂತದ್ದು.
ಅದೇ ಜ್ಯೇಷ್ಠ ಮಾಸದಲ್ಲೇ ನಡಿಬೇಕು. ಎಷ್ಟು ದಿನ ನಡೀತು ಅಂದ್ರೆ 10 ದಿವಸ ಅವ್ರು ಹೇಳಿದ್ರಲ್ಲ 10 ದಿವಸ ನಡೀತು ಇಲ್ಲಿ, 10 ದಿವಸ ನಡೀತು ಇಲ್ಲಿ ಅಂದ್ರೆ 10 ದಿನ ಏನೇನ್ ಕಾರ್ಯಕ್ರಮ ಇರುತ್ತೆ? ಕಾರ್ಯಕ್ರಮ ಅಂದ್ರೆ ಉತ್ಸವಾದಿಗಳಿರುತ್ತೆ. ಉತ್ಸವಾದಿಗಳು ಮಧ್ಯಾಹ್ನ ಲಘು ತದಾರನೆ ಊಟ ಇರುತ್ತೆ, ಭಾಗವತ್ ತದಾರನೆ ಅಂತ. ಅಂದ್ರೆ ಒಂದೊಂದ್ ದಿನ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ನಿಮ್ಮ ಹೆಸರು ಏನಂದ್ರೆ? ನಮ್ಮ ಹೆಸರು ರಮೇಶ್ ಅಂತ. ಅಂದ್ರೆ 8 ತಿಂಗಳಾಗಿ ಇಲ್ಲಿ ಬಂದು ನೀವು ಮೊದ್ಲು ಯಾವ ದೇವ್ರ ಪೂಜೆ ಮಾಡ್ತಿದ್ರಿ ನೀವು? ನಾವು ಪರ್ಕಾಲ್ ಮಾಡ್ತಾ ಇದ್ವಿ, ಅಡಿಗೆ ಮಾಡ್ತಾ ಇದ್ವಿ. ಅಡಿಗೆನೆ ಮಾಡ್ಕೊಂಡಿದ್ದು, ಈಗ ಇಲ್ಲಿ ಬಂದು ಅಡಿಗೆ ಪ್ಲಸ್ ದೇವಸ್ಥಾನ ಭಾಗ ತೆಗೆಯೋದು ಎಲ್ಲ ಇದು ಮಾಡೋದು ಎಲ್ಲ. ಒಟ್ಟು ಇಲ್ಲಿ ಇನ್ಚಾರ್ಜ್ ಈಗ ಸದ್ಯಕ್ಕೆ ನಿಮ್ದು? ನಮ್ದು. ಅಂದ್ರೆ ಈಗ ಇದ್ರದ್ದಲ್ಲ, ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ದೆ? ರಂಗನಾಥ್ ಅವರು ಎಲ್ಲ ಫುಲ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋದು. ಅವರು ಆ ಡಿಪಾರ್ಟ್ಮೆಂಟ್ ಬೇರೆ, ನಿಮ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊಳ್ಳೋದ್ರೆ ಯಾರು ಏನು ಮಾಡಕ್ಕಾಗಿಲ್ಲ. ಒಂದು ಹೇಳ್ತೀನಿ ಕಲಿ, ಅವರು ರಂಗನಾಥ್ ಅವರು ಫುಲ್ ಇನ್ಚಾರ್ಜ್ ತಗೊಂಡು ಫುಲ್ ದೇವಸ್ಥಾನದ ಒಂದು ಇದನ್ನ ಯಾವ್ದೇ ಆಗ್ಲಿ ಮಾಡ್ತಾ ಇರೋರು ಅವರು. ಅವರು ಇಲ್ದೇ ಇದ್ರೆ ವರದರಾಜ ಸ್ವಾಮಿ ದೇವಸ್ಥಾನ ಇಲ್ಲ. ಅವ್ರ ತಂದೆಯವ್ರಿದ್ದಾಗ ಜೋರಾಗಿತ್ತು. ಅವ್ರ ತಂದೆ ಸ್ವತಃ ಅವರು ಕೈಯಿಂದ ಹಾಕಿ ಎಲ್ಲ ಮಾಡೋರು ಕೃಷ್ಣಮೂರ್ತಿಗಳು ಅಂತ. ಈಗ ಹಿಂದೆಗಡೆ ಅದೇ ಇದಾರೆ ನೋಡಿ, ಅವರೇ. ಅಲ್ಲ, ಹಿಂದೆಗಡೆ ಈಗ ಒಂದು ಹೊಸ ಕಟ್ಟಡ ಮಾಡಿದ್ರಲ್ಲ, ಅದು ಲಕ್ಷ್ಮೀ ಲಕ್ಷ್ಮಿ ಇದು ಫಸ್ಟ್ ಇದ್ರಿಲ್ವ? ಅದು ಇತ್ತು, ಅದನ್ನ ಜೀರ್ಣೋದ್ಧಾರ ಮಾಡಿದ್ದು ಅವರೇ ಮಾಡಲ್ಲೇ ಇತ್ತು. ಅವರೇ ಎಲ್ಲ ಅದನ್ನ ಮಾಡಿದ್ದು. ಅವರ ಅವ್ರ ಹೆಸರು ಕೃಷ್ಣಮೂರ್ತಿಗಳು ಅಂತ ದಾಸರು ಅಂತಾರೆ ಎಲ್ಲಾರು ಇಲ್ಲಿ. ಅವರಿಂದ ದೇವಸ್ಥಾನ ಉದ್ಧಾರ ಚೆನ್ನಾಗಿ ಇದು ಮಾಡಿ. ಇನ್ನೊಂದು ಮಾಡಿದ್ವಿ ನಾವು ಇದೇ ಚನ್ನಪಟ್ಟಣದಲ್ಲಿ, ಒಂದು ನೀಲಕಂಠೇಶ್ವರ ಅಂತ ಹಳೇ ಕಾಲದ ದೇವಸ್ಥಾನ. ಅದು ಕೂಡ 900 ವರ್ಷದ ಇತಿಹಾಸ ಇದೆ ಅಂತ. ಇದು 5000 ವರ್ಷಗಳ ಇತಿಹಾಸ. 5000 ವರ್ಷ ಇತಿಹಾಸ. 5000 ವರ್ಷಗಳಿಂದ ನೋಡಿ ಅಲ್ಲಿದೆ ಫುಲ್. ಅಂದ್ರೆ ಇಲ್ಲಿನ ವಿಶೇಷತೆ ಏನು ಸರ್? ಇಲ್ಲಿ ವಿಶೇಷತೆ ಅಂದ್ರೆ ವರಗಳನ್ನು ಕೊಡ್ತೇವೆ. ವರದರಾಜ ಇಲ್ಲಿ ಬಂದು ಅವನ ಹತ್ರ ಕೇಳ್ಕೊಂಡು ಹೋದ್ರೆ ಮದುವೆ ಆಗದವ್ರಿಗೂ ಮದುವೆ ಆಗುತ್ತೆ. ವರ ಕೊಡುವ ದೇವರಿಂದನೇ ವರದರಾಜ ಅಂತ ಬಂದಿದ್ರು. ಹೇಳಿ. ಬ್ರಹ್ಮ ರಥೋತ್ಸವ ಹೇಳುದಲ್ಲ, ಅವತ್ತು ತೇರ್ ಹಿಂದ್ಗಡೆ ಮಕ್ಕಳಾಗದೆ ಇರೋರು ಮನಸ್ಫೂರ್ತಿ ತೇರಿಂದೆ ಬಂದ್ರೆ, ಹೇಳಿ. ಈ ರಥೋತ್ಸವ ಹೇಳಿದ್ರಲ್ಲ, ಬ್ರಹ್ಮ ರಥೋತ್ಸವ, ಅವ್ರು ತೇರು ಹೋಗುತ್ತಲ್ಲ, ಮಕ್ಕಳಾಗದೆ ಇರೋರು ಅವತ್ತು ಭಗವಂತ ನೆನೆಸ್ಕೊಂಡು ಇವರು ದೇವಸ್ಥಾನದಿಂದ ಒಂದು ಏನೋ ಕೊಟ್ಟಿರ್ತಾರೆ ಪ್ರಸಾದನ, ಅದ್ ಹಿಡ್ಕೊಂಡು ಸುತ್ತ ಬಂದು ಏನು ತಿಂದೇನೆ ಅದನ್ನ ಇಲ್ಲಿ ಬಂದು ಮತ್ತೆ ಪ್ರಸಾದ ವಿನಿಯೋಗ ಮಾಡಿದ್ಮೇಲೆ ಅವ್ರಿಗೆ ಖಂಡಿತ ಮಕ್ಕಳಾಗಿದೆ ಎಷ್ಟೋ ಜನಕ್ಕೆ. ಈ ತಿಂಗಳು 6ನೇ ತಿಂಗಳಲ್ಲಿ ನನ್ನ ಮಗಳನ್ನ ಸ್ವತಃ ಕರ್ಕೊ ಬಂದು ಪ್ರದಕ್ಷಿಣೆ ಹಾಕ್ಸಿದೀನಿ. ಭಗವಂತ ಇಚ್ಛೆ ಇದೆ. ಅಂದ್ರೆ ಈಗ ಆತರ ಮಕ್ಕಳಾಗಿದ್ದು ಆಗಿದೆ 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 ಅಂದ್ರೆ ನಂಬಿಕೆ ಇಲ್ಲ ಕೆಲವರಿಗೆ. ಎಲ್ಲ ಬರೀ ಬೇರೆ ಬೇರೆ ರೀತಿ. ಈಗ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲ. ಯಾವಾಗ ಮೊಬೈಲ್ ಬಂದಾಗ 50% ಜನ ಇದಾಯ್ತು. ಈ ಯಾವಾಗ 100 ಮೊಬೈಲ್ 5G ಬಂತು, ಪೂರ್ತಿ ಎಲ್ಲ ಮೊಬೈಲಲ್ಲೇ ಹೋದ್ರೆ ಇವನ್ನೆಲ್ಲ ಬಿಟ್ಟೇ ಬಿಟ್ರು. ಈಗ ಮೊಬೈಲಲ್ಲೇ ಕಷ್ಟ ಎಲ್ಲ ಮೊಬೈಲಲ್ಲೇ. ಫಾರ್ ಎಕ್ಸಾಂಪಲ್, ನಿಮ್ಮ ಸಂಬಂಧನೇ ಇಲ್ಲ. ಹೌದು, ನಿಜ. ಇಲ್ಲಿದ್ದೀರಾ, ನಾಳೆ ಮದುವೆ ಬಂದ್ಬಿಡಿ, ಕಾರ್ಡ್ ವಾಟ್ಸಪ್ ಅಲ್ಲಿ ಮಾಡಿದೀನಿ, ಬಂದ್ ಮನೆಗೆ ಹೇಳುವ ಇದೇ ಎಲ್ಲಿ ಉಳ್ಕೊಳ್ತು ಬಾಂಧವ್ಯ, ಎಲ್ಲೂ ಉಳ್ಕಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ರಿಲೇಷನ್ ಇಲ್ವಲ್ಲ, ಬರಿಷ್ಟೇ ಆದದ್ದಿಲ್ಲ. ಹಿಂಗ್ ಮಂದಿ ದೇವ್ರನ್ನೆಲ್ಲಿ ಮಾಡ್ತಾರೆ ಅಂದ್ರೆ ನಂಬಿಕೆ ಇಟ್ಟು ದೇವ್ರು ಮಾಡಿದ್ರೆ ಖಂಡಿತ ಒಳ್ಳೆ ಕೈ ಬಿಡಲ್ಲ ಸರ್. ಸರಿ ಸರಿ ಸರಿ, ಧನ್ಯವಾದಗಳು ಸರ್. ಆಯ್ತು ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಧರ್ಮದಾಸ್ ಅಂದ್ಬಿಟ್ಟು. ಯಾವ್ರವರು? ಚಿಕ್ಕಮಗಳೂರು, ಚನ್ನಪಟ್ಟಣ ಟೌನ್. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಸರ್? ಇಲ್ಲಿಗೆ ನಾನು 5-6 ವರ್ಷದಿಂದ ಬರ್ತಾ ಇದ್ದೀನಿ. ನೀವು ಇಲ್ಲಿ ಬಂದು ಏನ್ ಒಳ್ಳೇದಾಯ್ತು ಸರ್? ಸರ್, ಇದು ಸೌಮ್ಯಲಕ್ಷ್ಮಿ ವರಪ್ರದ ವರದರಾಜ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಬಾರಿ ಏನೇ ವರ ಕೇಳಿದ್ರು ಒಳ್ಳೆ ಮನಸ್ಸಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಸ್ವಾಮಿ. ಬೆಳಿಗ್ಗೆ ಸಾಯಂಕಾಲ 11 ಗಂಟೆಗೆ, ಬೆಳಿಗ್ಗೆ ತಿರ್ಗಾ ನೈಟ್ 7:30ಗೆ ದಿನ ಅಭಿಷೇಕ, ಪೂಜೆ, ಪ್ರಸಾದ ವಿನಿಯೋಗ ಆಗುತ್ತೆ. ಭಕ್ತಾದಿಗಳೆಲ್ಲ ಬರ್ತಾರೆ ಸ್ವಾಮಿ. ಈಗ ನೀವು ಇಲ್ಲಿ ಬಂದು ಏನಾರು ಒಳ್ಳೇದಾಯ್ತಾ? ಹೌದು ಸ್ವಾಮಿ, ನಾನು ಸ್ವಲ್ಪ ಎಲ್ಲ ಕೆಲ್ಸದ ಮೇಲೆ ಇಗೆಲ್ಲ ಸಾಲಗಳಿತ್ತು ನನಗೆ. ನಾನು ಗಾರೆ ಕೆಲಸ ಮಾಡ್ತಾ ಇದ್ದಿದ್ದು. ಇಲ್ಲಿ ಬಂದು ಯಾರೋ ಒಬ್ರು ಜ್ಯೋತಿಷಿಯರು ಹಿಂಗೆ ವಿಷ್ಣು ದೇವಸ್ಥಾನ ಇದ್ ಮಾಡಿ ಅಂತ ಹೇಳಿದ್ರು. ಡೈಲಿ ಬಂದೆ ಸ್ವಾಮಿ. ನನ್ಗೆ ಸಾಲ ಮತ್ತೆ ಇದೆಲ್ಲ ಮದ್ವೆ ಎಲ್ಲ ಆಯ್ತು, ಮಕ್ಕಳು ಸ್ವಲ್ಪ ಆರಾಮಾಗಿ. ಅವಾಗಿಂದ ನಾನು ಡೈಲಿ ಬೆಳಿಗ್ಗೆ ಸಾಯಂಕಾಲ ಈ ದೇವಸ್ಥಾನ ಬಂದೆ. ಇಲ್ಲಿ ಬಂದ್ಮೇಲೆ ನಿಮ್ ಮದುವೆ? ಹೌದೌದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನೀವು? ಸರ್, ನಮ್ ಮದ್ವೆ ಆಗಿ
ನನ್ ಮದ್ವೆಗೆ 12 ವರ್ಷ ಆಯ್ತು. ನಾನ್ ದೇವಸ್ಥಾನ ಡೈಲಿ 7 ವರ್ಷ ಬೆಳಗ್ಗೆ ಸಾಯಂಕಾಲ, ಅದಕ್ಕೆ ಮುಂಚೆ ವಾರಕ್ಕೆ ಶನಿವಾರ ಮಾತ್ರ ಬರುವೆ ಇಲ್ಲಿಗೆ. ಆಮೇಲೆ ಜ್ಯೋತಿಷೇಶ್ವರ ಒಬ್ರು ಹೇಳಿದ್ರು ಡೈಲಿ ಹೋಗಿ ಅಂದ್ರಲ್ಲ, ಅವಾಗಿಂದ 5-6 ವರ್ಷದಿಂದ ಡೈಲಿ ಬರ್ತೀನಿ. ಡೈಲಿ ಒಂದಿನ ಮಿಸ್ ಏನಾದ್ರು ಇದಾಗ ಅಷ್ಟೇ. ಬೆಳಗ್ಗೆ ಸಾಯಂಕಾಲ ಈ ತರ ಪ್ರಸಾದ ವಿನಿಯೋಗ ಮಾಡ್ತಾರೆ. ಅಂದ್ರೆ ಈ ದೇವ್ರನ್ನ ನೀವು ಎಷ್ಟು ನಂಬಿದ್ರಿ? ಹೌದು ಸರ್, 100ಕ್ಕೆ 100. ಈಗ ನೋಡ್ತಾ ಇರುವಂತ ವೀಕ್ಷಕರಿಗೆ ಈ ದೇವ್ರ ಮಹಿಮೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರು ಏನ್ ಇಲ್ಲಿ ಬಂದ್ರೆ ಏನ್ ಒಳ್ಳೇದಾಗುತ್ತೆ ಅವ್ರು? ಸರ್, ಇಲ್ಲಿ ಬಂದು ಅವರು ಉದ್ಯೋಗದ ಬಗ್ಗೆ ಆಗ್ಲಿ, ಮಕ್ಳ ಬಗ್ಗೆ ಆಗ್ಲಿ, ಅವ್ರ ಮದುವೆ ಬಗ್ಗೆ ಆಗ್ಲಿ, ಅವ್ರ ಅಭಿವೃದ್ಧಿ ಯಾವುದೇ ತರದ್ದಾಗ್ಲಿ, ಇದ್ರ ಹೆಸರೇ ವರಪ್ರದ ವರದರಾಜ ಸ್ವಾಮಿ ಅಂತ. ನೀವೇನ್ ಕೇಳಿದ್ರು ಸ್ವಾಮಿ ಇಲ್ಲ ಅನ್ನಲ್ಲ. ಅದು ನಮ್ಮ ಭಕ್ತಿ ನಮ್ ಮೇಲೆ ಹೋಗುತ್ತೆ. ಅದು ಹಳೆಯ ಕಾಲದ್ದು, ಹಳೆಯದು 5,000 ವರ್ಷಗಳ ಹಿಂದೆ ಕೋಟ್ಯಾಂತರ ಜನ ಈ ದೇವಸ್ಥಾನ ಪೂಜಾರಿ ಆಗ್ಲಿ ಮತ್ತೆ ಜನಗಳೇ ಅಲ್ಲಿ ಬಂದು ಹೋಗವ್ರೆ. ಎಲ್ಲಾರು ಹೋಗವ್ರ ಸರ್. ಇದಂತೂ ಸತ್ಯವಾದ ಸ್ಥಳ, ಇತಿಹಾಸ ಪ್ರಸಿದ್ಧ ಪೌರಾಣಿಕ ಸ್ಥಳ ಇದು. ಸರಿ ಸರ್, ನಮಸ್ಕಾರ ಸರ್. ಒಳ್ಳೇದು. ಹಿಂದೆ ಪೂಜೆ ಮಾಡೋ ಟೈಮಲ್ಲಿ ಜಾಸ್ತಿ ಬೆಳೀತಿತ್ತಂತೆ. ಅದನ್ನ ಅವ್ರೊಂದು ಶ್ಲೋಕ ಹೇಳಿ ಇದನ್ನ ನೆಲೆಸಿರುವಂಥದ್ದು. ಇದು ಉದ್ಭವ ಆಗಿರುವಂಥದ್ದು, ಯಾರು ಕೆತ್ತನೆ ಮಾಡಿರುವಂಥದ್ದಲ್ಲ ಅಂತ. ಈ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಇದನ್ನು ಕೂಡ ದರ್ಶನ ಮಾಡ್ಬೋದು. ಇದು ವರದರಾಜ ಸ್ವಾಮಿ ದೇವಸ್ಥಾನ. ಇದು ಬಂದಾಗ ಬಲಗಡೆನೇ ಸಿಗುವಂಥದ್ದು ಈ ಕಂಬದಲ್ಲೇ ಇರುವಂಥ ಆಂಜನೇಯ, ಕಂಬದಂಜನೇಯ. ಒಂದ್ಸಲ ನೋಡಿ ದರ್ಶನ ಮಾಡ್ಬಿಡಿ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಿಸ್ತೇನೆ. ಹಳೆ ಕಾಲದ ಡೋರ್ಗಳನ್ನ ನೋಡಕ್ ಒಂಥರ ಖುಷಿ. ನೋಡಿ ಈ ವೈಭವ ಎಷ್ಟು ದಿನ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂತಂದ್ರೆ ಇದ್ರ ಆತರ ಕೈಗಾಲ ತೆಗೆದ್ರೆ ಮುಚ್ಚಕ್ಕಾಗಲ್ಲ, ಆತರ ಇದೆ. ಆದ್ರೂ ಇದುವರೆಗೂ ಇನ್ನೂ ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದವರಲ್ಲ ಅರ್ಚಕರಿಗೆ ಒಂದು ಧನ್ಯವಾದ ಹೇಳ್ಬೇಕು. ಆಗಿನ ಕಾಲದಿಂದ ಮಾಡ್ಕೊಂಡು ಬಂದವರಲ್ಲ ಅವ್ರಿಗೆಲ್ಲ ಹೇಳ್ಬೇಕು. ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಶಾಸನಗಳಿದೆ. ಅಂದ್ರೆ ಎಷ್ಟನೇ ಇಸ್ವಿಲಿ ಯಾರು ಕಟ್ಸಿತ್ತು ಅನ್ನೋದನ್ನು ಕೂಡ ಇಲ್ಲಿದೆ. ಅದು ನಮ್ಗೆ ಇದೆಲ್ಲ ಓದಕ್ ಬರಲ್ಲ. ನೋಡಿ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲಿ ಈ ಕಡೆ ಎಲ್ಲ ಇದೆ ನೋಡಿ, ಇಲ್ಲಿದೆ. ಈ ಕಡೆ ಬಂದಾಗ ಇದ್ರ ಗೊತ್ತಿರೋರು ದಯವಿಟ್ಟು ಓದನ್ನ ತಿಳ್ಕೊಳ್ಳಿ. ಯಾವಾಗ ಯಾರು ಕಟ್ಸಿತ್ತು ಅನ್ನೋದು ಗೊತ್ತಾಗುತ್ತೆ. ಅದು ಏನಂತಂದ್ರೆ ಈಗ ಇದು ಡೆಮೋಲೇಷನ್ ಆಗುತ್ತೆ. ಯಾಕಂದ್ರೆ ಆ ದೇವಿ ವಿಗ್ರಹ ಲೆವೆಲ್ ಬರ್ಬೇಕು ಅಂತ ಅಲ್ಲ ಹೇಳ್ತಾ ಇರೋದು, ಆಗಬಹುದು. ಆದ್ರೆ ಮುಂದೆ ಬಂದು ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಇದು ನಿಮ್ಗೆ ಅಡ್ರೆಸ್ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್, ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ. ದಯವಿಟ್ಟು ಚೆಕ್ ಮಾಡ್ಕೊಂಡು ನೀವು ಬನ್ನಿ.